ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ ರಂಜಿತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಂಜಿತ್, ಈಗಾಗಲೇ ಗಮನಿಸ್ತಾ ಇದ್ವಿ, ಈ ನರಿ ಬುದ್ಧಿ ಪಾಕಿಸ್ತಾನವನ್ನ ನಂಬಿ ಕೆಟ್ಟವರಿಲ್ಲ ಅಂತ ಹೇಳ್ತಾರೆ, ಯಾರು ಕೂಡ ನಂಬ್ತಾ ಇಲ್ಲ. ಈಗ ಅಮೆರಿಕ ಕೂಡ ಎಲ್ಲೋ ಮಧ್ಯಸ್ಥಿಕೆ ವಹಿಸ್ಕೊಂಡಿದ್ರೆ ನಾಳೆ ಈಗ ವಹಿಸ್ಕೊಂಡು ಇನ್ನೇನು ಕದನ ವಿರಾಮ ಉಲ್ಲಂಘನೆ ಮಾಡಿ ಕೇವಲ 3 ಗಂಟೆಯಲ್ಲಿ ಇನ್ ಕೇಸ್ ಏನಾದರೂ ನಾಳೆ ಇಡೀ ಕಂಪ್ಲೀಟ್ ಆಗಿ ನಮ್ಮ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಏನು ಮಾಡುತ್ತೆ ಅಮೆರಿಕ? ಡೊನಾಲ್ಡ್ ಟ್ರಂಪ್ ಇದನ್ನೇ ವಿಷಾದಕಾರದಂಥ ಸಂಗತಿ, ಇದನ್ನು ನಾನು ವಿಷಾದನನ್ನು ವ್ಯಕ್ತಪಡಿಸ್ತೀನಿ ಅಂತ ಹೇಳುತ್ತೆ. ಇದೆಷ್ಟು ಮಟ್ಟಿಗೆ ಸರಿ ಅಂತ ಈಗ ದಾಳಿ ಮಾಡೋಕ್ಕಿಂತ ಮುಂಚೆ ಅಮೆರಿಕ ಮಾಡಬೇಕಿತ್ತು ಮಾನ ಮರ್ಯಾದೆ ಇದ್ದಿದ್ರೆ ಟ್ರಂಪ್ಗೆ. ಯಾಕಂತ ಹೇಳಿದ್ರೆ ದೊಡ್ಡಣ್ಣ ಅಂತ ಕರ್ಸ್ಕೊಳ್ಳೋಂಥ ಮಾತೇ ಕೇಳಲಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಅವರೇ ಹೊಡಿಬೇಕಿತ್ತು, ಅಟ್ಲೀಸ್ಟ್ ಒಂದು ಮಾನ ಮರ್ಯಾದೆ ಇದ್ದಿದ್ರೆ. ನೋಡಿ ನಿಕೇಶ್ ಕೊಠಾರಿ, ಪಾಕಿಸ್ತಾನ ಮತ್ತು ಭಾರತದ DMGO ಅಧಿಕಾರಿಗಳ ನಡುವೆ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ನಡೆದಂಥ ಕದನ ವಿರಾಮ ಉಲ್ಲಂಘನೆ ಒಪ್ಪಂದ ಇದೆಯಲ್ಲ, ಈ ಒಪ್ಪಂದ ಆಗಿ ಕೇವಲ 2 ಗಂಟೆಯಲ್ಲಿ ಪಾಕಿಸ್ತಾನ ತನ್ನ ಅಸಲಿ ಮುಖವನ್ನು ತೋರಿಸಿ ಈಗ ವಿಶ್ವದ ಮುಂದೆ ತಾನೇನು, ತನ್ನ ಮನಸ್ಥಿತಿ ಏನು, ತಾನು ಏನು ಮಾಡೋದಕ್ಕೆ ಹೊರಟಿದೆ, ಭಾರತವನ್ನು ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ತೋರಿಸಿಕೊಟ್ಟಿದೆ ಇದೇ ಪಾಪಿ ರಾಷ್ಟ್ರ ಪಾಕಿಸ್ತಾನ. ನೋಡಿ, ಮುಲ್ಲಾ ಮುನೀರ್, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುಲ್ಲಾ ಮುನೀರ್ನ ಆ ಒಂದು ಸೇನೆ ಇದೆಯಲ್ಲ, ಭಾರತದ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡ್ತಾನೆ ಇದೆ. ಈ ಸೇನೆಗೆ, ಮುಲ್ಲಾ ಮುನೀರನ ಸೇನೆಗೆ ಭಾರತೀಯ ಸೇನೆಯನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಈ ಮುಲ್ಲಾ ಮುನೀರನ ಪಡೆಗೆ ಭಾರತದ ಆರ್ಮಿಯನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈತನ ಖಾನ್ದಾನ್ ಟಾರ್ಗೆಟ್ ಮಾಡಿರೋದೇ ನಾಗರಿಕರನ್ನು ಟಾರ್ಗೆಟ್ ಮಾಡಿ ಅವರ ಮನೆಗಳ ಮೇಲೆ, ನಮ್ಮ ಸಿವಿಲಿಯನ್ಸ್ ಅವ್ರ ಮೇಲೆ ದಾಳಿ ಮಾಡ್ತಾ ಈತ ನಾನೇ ದೊಡ್ಡ ಜನ ಅಂಥೇಳಿ ಹೇಳೋದಕ್ಕೆ ಹೊರಟಿದ್ದಾನೆ. ಅದು ಕೂಡ ನಾವು ಅಮೇರಿಕ ಅನ್ನೋ ದೊಡ್ಡಣ್ಣನ ಜೊತೆಗೆ ಈ DMGO ಅಧಿಕಾರಿಗಳ ನೇತೃತ್ವದಲ್ಲಿ, ಎರಡೂ ದೇಶದ DMGO, ಅದು ಪಾಕಿಸ್ತಾನ ಮತ್ತು ಭಾರತ, ಎರಡೂ ದೇಶದ DMGO ಅಧಿಕಾರಿಗಳ ಜೊತೆಗೆ ಮಾತುಕತೆ ಆದ ನಂತರವೂ ಕೂಡ ಇಂಥದ್ದೊಂದು ಕುಕೃತ್ಯವನ್ನು ಅಥವಾ ತನ್ನ ಅಸಲಿ ಮುಖವನ್ನು ಪಾಕಿಸ್ತಾನ ತೋರಿಸುತ್ತೆ ಅಂತ ಹೇಳಿದರೆ ಜಾಗತಿಕವಾಗಿ ಪಾಕಿಸ್ತಾನಕ್ಕೆ ಇರುವಂಥ ಮಾನ ಮರ್ಯಾದೆ ಎಲ್ಲವೂ ಕೂಡ ಹೋದಂಗೆ ಆಗಿದೆ. ಸದ್ಯಕ್ಕೆ ಈಗ ಭಾರತ ಮುಂದೆ ಏನಾದರೂ ಕ್ಷಿಪ್ರ ಕಾರ್ಯಾಚರಣೆ ಮಾಡಿ ಪಾಕಿಸ್ತಾನವನ್ನು ಹೆಡೆಮುರಿ ಕಟ್ಟಿದರೆ ಇಡೀ ಜಗತ್ತಿನ ದಕ್ಷಿಣ ಏಷ್ಯನ್ ರಾಷ್ಟ್ರಗಳೆಲ್ಲವೂ ಕೂಡ ಭಾರತದ ಜೊತೆಗೆ ನಿಂತ್ಕೊಳ್ತಾವೆ ಅನ್ನೋದರಲ್ಲಿ ನೋ ಡೌಟ್. ಯಾಕಂತ ಹೇಳಿದರೆ ನೋಡಿ, ಶಾಂತಿಯುತವಾಗಿ ಇದನ್ನು ಬಗೆಹರಿಸುವ ಕುರಿತಾಗಿ ಅಮೆರಿಕದ ನೇತೃತ್ವದಲ್ಲಿ ತಾವು ಒಂದು ಸಂಧಾನ ಮಾಡಿ ಆದ ನಂತರವೂ ಕೂಡ ಪಾಕಿಸ್ತಾನ ಮತ್ತೆ ಭಾರತದ ವಿರುದ್ಧ ಕಾಲು ಕೆರೆದುಕೊಂಡು ಮಾತಿಗೆ ತಪ್ಪಿ DMGO ಅವರ ಒಪ್ಪಂದವನ್ನು ಮುರಿದುಕೊಂಡು ಈ ರೀತಿ ದಾಳಿ ಮಾಡಿದೆ. ಆ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಜೊತೆಯಾಗುವಂಥ ಸಾಧ್ಯತೆಯೂ ಕೂಡ ಇದೆ. ಈಗ ವಿಶ್ವದ ಮುಂದೆ ಪಾಕಿಸ್ತಾನ ಅನ್ನೋ ಪಾಪಿ ರಾಷ್ಟ್ರ ಈಗ ಒಬ್ಬಂಟಿಯಾಗಿ ನಿಂತ್ಕೊಂಡಿದೆ. ಕೇವಲ ಒಬ್ಬಂಟಿಯಾಗಿದ್ದು ಮಾತ್ರ ಅಲ್ಲ, ಭಾರತಕ್ಕೆ ಅದು ಮಗ್ಗಲ ಮುಳ್ಳಾಗಿ ಕಾಡುತ್ತಿದೆ. ಭಾರತ ಪ್ರತಿ ಹಂತದಲ್ಲೂ ಕೂಡ ಪಾಕಿಸ್ತಾನವನ್ನು ಹೆಡೆಮುರಿ ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಾನೆ ಇದೆ. ಇವರೇನೋ ಕದನ ವಿರಾಮವನ್ನು ಉಲ್ಲಂಘಿಸಿ ನಮ್ಮ ಮೇಲೆ ಶೆಲ್ಗಳ ದಾಳಿ ಮಾಡಿದ್ರು, ಮಾರ್ಟರ್ಗಳ ದಾಳಿ ಮಾಡಿದ್ರು, ಕ್ಷಿಪಣಿಗಳ ದಾಳಿ ಮಾಡಿದ್ರು ಅಂಥೇಳಿ ನಾವು ಭಯಪಡುವಂಥ ಜಾಯಮಾನದವರಲ್ಲ. ಇವರು ಮಾಡಿದಂಥ ಅಷ್ಟು ಕದನ ವಿರಾಮ ಉಲ್ಲಂಘಿಸಿ ಮಾಡಿದಂಥ ಒಂದೊಂದು ಬುಲೆಟು ಕೂಡ, ಒಂದೊಂದು ಶೆಲ್ಲು ಕೂಡ, ಒಂದೊಂದು ಮಾರ್ಟರ್ ಕೂಡ, ಒಂದೊಂದು ಡ್ರೋನ್ ಕೂಡ, ಅದನ್ನು ಭಾರತದ ಅಂತಾರಾಷ್ಟ್ರೀಯ ಗಡಿಯ ರಾಡರ್ ಸಿಸ್ಟಮ್ನಿಂದ ನಾವು ಅದನ್ನು ಅಲ್ಲಲ್ಲೇ ಕ್ವ್ಯಾಶ್ ಮಾಡಿ ಹಾಕಿದ್ದೀವಿ, ಅಲ್ಲಲ್ಲೇ ಸುಟ್ಟು ಭಸ್ಮ ಮಾಡಿ ಹಾಕಿದ್ದೀವಿ. ಆದರೆ ನೋಡಿ, ಬೆನ್ನಿಗೆ ಚೂರಿ ಹಾಕೋದು ಅಂತ ಹೇಳಿದರೆ ಇದೇನೆ. ಪಾಕಿಸ್ತಾನ ಇವತ್ತಲ್ಲ, ಅವತ್ತಿನಿಂದಲೂ ಕೂಡ ಭಾರತಕ್ಕೆ ಮಾಡಿಕೊಂಡು ಬಂದಿದ್ದು ಇದನ್ನೇ. ಭಾರತ ಪಾಕಿಸ್ತಾನದ ಪಾಕಿಸ್ತಾನವನ್ನು ಒಂದು ರಾಷ್ಟ್ರ ಮಾಡಿದ್ದೇ ಭಾರತ. ಅಂಥ ಭಾರತ ಪಾಕಿಸ್ತಾನಕ್ಕೆ, ಅಂಥ ಪಾಕಿಸ್ತಾನ ನೋಡಿ ಇವತ್ತು ನಮಗೆ ಈ ರೀತಿಯಾಗಿ ನಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂಥ ಕೆಲಸಕ್ಕೆ ಭಾರತ ಪೆಟ್ಟು ಕೊಡುತ್ತೆ. ಭಾರತಕ್ಕೆ ಇರುವಂಥ ಎಲ್ಲ ಮುಜುಗರಗಳು ಕೂಡ ಈಗ ದೂರ ಆಗಿದೆ. ಅದು ಭಾರತ ನೋಡಿ ವಿಶ್ವದ ಸೂಪರ್ ಸಾನಿಕ್ ದೇಶವಾಗಿ ಹೊರಹೊಮ್ಮಿರೋದ್ರ ಜೊತೆಗೆ ಅತಿ ದೊಡ್ಡ ವಿಶ್ವದ ಆರ್ಥಿಕ ಶಕ್ತಿಯಾಗಿರುವಂಥ ದೇಶವಾಗಿ ಭಾರತ ಹೊರಹೊಮ್ಮಿರೋದ್ರ ಜೊತೆಗೆ ಅಮೇರಿಕಾದಂಥ ದೊಡ್ಡಣ್ಣನಿಗೆ ಸವಾಲೊಡ್ಡುವಂತಹ ಸಮಯಕ್ಕೆ, ಸಂದರ್ಭಕ್ಕೆ ನಾವು ಬಂದಿದ್ದೀವಿ. ಹೀಗಾಗಿ ರಷ್ಯಾ ಅಮೇರಿಕ ಹೇಳಿದಂತೆ ಒಂದು ಹಂತದಲ್ಲಿ ನಾವು ಮಾತುಕತೆಯನ್ನು ಕೂಡ ಮಾಡಿ ಈಗ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನು ಮತ್ತೆ ಮುಂದುವರಿಸಿರೋದ್ರಿಂದಾಗಿ ಈಗ ಪಾಕಿಸ್ತಾನಕ್ಕೆ ಪಾಠ ಕಲಿಸೋದು ಮಾತ್ರ ಬಾಕಿ ಇದೆ. ಬಹುಶಃ ಈ
ಪಾಠ ಪಾಕಿಸ್ತಾನ ಜೀವಮಾನದಲ್ಲಿ ಭಾರತದ ಭೂಪಟದ ಬಗ್ಲಲ್ಲಿರುವಂಥ ಈ ದೇಶ ತನ್ನ ಜೀವಮಾನದಲ್ಲಿ ಇದನ್ನು ನೆನಪಿಟ್ಟುಕೊಳ್ಳುವಂಥ ಪಾಠವನ್ನು ಕಲಿಸುತ್ತೆ. ಆ ಮೂಲಕ ಕಾಶ್ಮೀರದ ಶಿಖರ, ಜಮ್ಮು ಕಾಶ್ಮೀರದ ಶಿಖರ, ಅದು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಭಾರತದ ಕೈವಶ ಆಗುವಂತಹ ಸಮಯ ಹತ್ತಿರ ಆಗಿದೆ. ಅಖಂಡ ಭಾರತದ ಕನಸನ್ನು ಕಾಣ್ತಾ ಇರುವಂಥ 144 ಕೋಟಿ ಜನ ಇವತ್ತು ಪಾಕಿಸ್ತಾನವನ್ನೂ ಸೇರಿ ಭಾರತ ಅಖಂಡ ಭಾರತ ಆಗುವಂಥ ಗಳಿಗೆ ಸನ್ನಿಹಿತವಾಗಿದೆ ಅಂತ ಅನ್ಸುತ್ತೆ. ಭಾರತಕ್ಕೆ ಯಾವುದೇ ಈಗ ನಿಯಂತ್ರಣ ರೇಖೆಗಳಿಲ್ಲ ಅಥವಾ ಯಾವುದೇ ಈಗ ಕಟ್ಟಳೆಗಳಿಲ್ಲ. ಯಾಕಂತ ಹೇಳಿದರೆ ಎಲ್ಲ ಅವಕಾಶವನ್ನು ಪಾಕಿಸ್ತಾನಕ್ಕೆ ಕೊಟ್ಟಾಗಿದೆ. ಸಂಧಾನದ ಮೂಲಕವೂ ಆಗಿದೆ ಅಥವಾ ಮಾತುಕತೆಯ ಮೂಲಕವೂ ಆಗಿದೆ. ಎಲ್ಲ ರೀತಿಯಲ್ಲೂ ಕೂಡ ಪಾಕಿಸ್ತಾನಕ್ಕೆ ನಾವು ಬುದ್ಧಿ ಹೇಳಿಯಾಗಿದೆ, ತಿಳಿ ಹೇಳಿಯಾಗಿದೆ. ಇದರ ಹೊರತಾಗಿಯೂ ಕೂಡ ಪಾಕಿಸ್ತಾನ ತನ್ನ ಮೊಂಡುತನವನ್ನು ಮುಂದುವರಿಸ್ತಾ ಇರೋದ್ರಿಂದಾಗಿ ಭಾರತ ಇದಕ್ಕೆ ದಿಟ್ಟ ಉತ್ತರವನ್ನು ನಾಳೆ ಸೂರ್ಯೋದಯ ಆಗೋದ್ರ ಒಳಗಡೆ ಕೊಡಬೇಕು, ಕೊಡುತ್ತೆ. ನಮ್ಮ ದೇಶದ ಮಣ್ಣು ಅಂಥದ್ದು, ನಮ್ಮ ದೇಶದ ಈ ಪುಣ್ಯ ನೆಲ ಅಂಥದ್ದು. ನೋಡಿ ಪಾಕಿಸ್ತಾನ ಹೇಗೆಲ್ಲ ದಮನಕಾರಿ. ಓಕೆ ರಂಜಿತ್, ಥ್ಯಾಂಕ್ ಯು. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗಾಗಲೇ ಸಾಕಷ್ಟು ಕೂಡ ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇರುವಂಥದ್ದು, ಏನೇನು ಆಗ್ತಾ ಇದೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಈ ಬಗ್ಗೆ ಮಾಹಿತಿಯನ್ನ ಪಡೆಯೋಣ. ನಮ್ಮ ಜೊತೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ ರಂಜಿತ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಂಜಿತ್, ಈಗಾಗಲೇ ಗಮನಿಸ್ತಾ ಇದ್ವಿ, ಈ ನರಿ ಬುದ್ಧಿ ಪಾಕಿಸ್ತಾನವನ್ನ ನಂಬಿ ಕೆಟ್ಟವರಿಲ್ಲ ಅಂತ ಹೇಳ್ತಾರೆ. ಯಾರು ಕೂಡ ನಂಬ್ತಾ ಇಲ್ಲ. ಈಗ ಅಮೆರಿಕ ಕೂಡ ಎಲ್ಲೋ ಮಧ್ಯಸ್ಥಿಕೆ ವಹಿಸ್ಕೊಂಡಿದ್ರೆ ನಾಳೆ ಈಗ ವಹಿಸ್ಕೊಂಡು ಇನ್ನೇನು ಕದನ ವಿರಾಮ ಉಲ್ಲಂಘನೆ ಮಾಡಿ ಕೇವಲ 3 ಗಂಟೆಯಲ್ಲಿ ಇನ್ ಕೇಸ್ ಏನಾದರೂ ನಾಳೆ ಇಡೀ ಕಂಪ್ಲೀಟ್ ಆಗಿ ನಮ್ಮ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಏನು ಮಾಡುತ್ತೆ ಅಮೆರಿಕ? ಡೊನಾಲ್ಡ್ ಟ್ರಂಪ್ ಇದನ್ನೇ ವಿಷಾದಕಾರದಂಥ ಸಂಗತಿ, ಇದನ್ನು ನಾನು ವಿಷಾದನನ್ನು ವ್ಯಕ್ತಪಡಿಸ್ತೀನಿ ಅಂತ ಹೇಳುತ್ತೆ. ಇದೆಷ್ಟು ಮಟ್ಟಿಗೆ ಸರಿ ಅಂತ. ಈಗ ನಾವು ದಾಳಿ ಮಾಡೋಕ್ಕಿಂತ ಮುಂಚೆ ಅಮೆರಿಕ ಮಾಡಬೇಕಿತ್ತು, ಮಾನ ಮರ್ಯಾದೆ ಇದ್ದಿದ್ರೆ ಟ್ರಂಪ್ಗೆ. ಯಾಕಂತ ಹೇಳಿದ್ರೆ ದೊಡ್ಡಣ್ಣ ಅಂತ ಕರ್ಸ್ಕೊಳ್ಳೋಂಥ ಮಾತೇ ಕೇಳಲಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಅವರೇ ಹೊಡಿಬೇಕಿತ್ತು, ಅಟ್ಲೀಸ್ಟ್ ಒಂದು ಮಾನ ಮರ್ಯಾದೆ ಇದ್ದಿದ್ರೆ. ನೋಡಿ ನಿಕೇಶ್ ಕೊಠಾರಿ, ಪಾಕಿಸ್ತಾನ ಮತ್ತು ಭಾರತದ DMGO ಅಧಿಕಾರಿಗಳ ನಡುವೆ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ನಡೆದಂಥ ಕದನ ವಿರಾಮ ಉಲ್ಲಂಘನೆ ಒಪ್ಪಂದ ಇದೆಯಲ್ಲ, ಈ ಒಪ್ಪಂದ ಆಗಿ ಕೇವಲ 2 ಗಂಟೆಯಲ್ಲಿ ಪಾಕಿಸ್ತಾನ ತನ್ನ ಅಸಲಿ ಮುಖವನ್ನು ತೋರಿಸಿ ಈಗ ವಿಶ್ವದ ಮುಂದೆ ತಾನೇನು, ತನ್ನ ಮನಸ್ಥಿತಿ ಏನು, ತಾನು ಏನು ಮಾಡೋದಕ್ಕೆ ಹೊರಟಿದೆ, ಭಾರತವನ್ನು ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ತೋರಿಸಿಕೊಟ್ಟಿದೆ ಇದೇ ಪಾಪಿ ರಾಷ್ಟ್ರ ಪಾಕಿಸ್ತಾನ. ನೋಡಿ, ಮುಲ್ಲಾ ಮುನೀರ್, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುಲ್ಲಾ ಮುನೀರ್ನ ಆ ಒಂದು ಸೇನೆ ಇದೆಯಲ್ಲ, ಭಾರತದ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡ್ತಾನೆ ಇದೆ. ಈ ಸೇನೆಗೆ, ಮುಲ್ಲಾ ಮುನೀರನ ಸೇನೆಗೆ ಭಾರತೀಯ ಸೇನೆಯನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಈ ಮುಲ್ಲಾ ಮುನೀರನ ಪಡೆಗೆ ಭಾರತದ ಆರ್ಮಿಯನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈತನ ಖಾನ್ದಾನ್ ಟಾರ್ಗೆಟ್ ಮಾಡಿರೋದೇ ನಾಗರಿಕರನ್ನು ಟಾರ್ಗೆಟ್ ಮಾಡಿ ಅವರ ಮನೆಗಳ ಮೇಲೆ, ನಮ್ಮ ಸಿವಿಲಿಯನ್ಸ್ ಅವ್ರ ಮೇಲೆ ದಾಳಿ ಮಾಡ್ತಾ ನಾನೇ ದೊಡ್ಡ ಜನ ಅಂಥೇಳಿ ಹೇಳೋದಕ್ಕೆ ಹೊರಟಿದ್ದಾನೆ. ಅದು ಕೂಡ ನಾವು ಅಮೇರಿಕ ಅನ್ನೋ ದೊಡ್ಡಣ್ಣನ ಜೊತೆಗೆ ಈ DMGO ಅಧಿಕಾರಿಗಳ ನೇತೃತ್ವದಲ್ಲಿ, ಎರಡೂ ದೇಶದ DMGO, ಅದು ಪಾಕಿಸ್ತಾನ ಮತ್ತು ಭಾರತ, ಎರಡೂ ದೇಶದ DMGO ಅಧಿಕಾರಿಗಳ ಜೊತೆಗೆ ಮಾತುಕತೆ ಆದ ನಂತರವೂ ಕೂಡ ಇಂಥದ್ದೊಂದು ಕುಕೃತ್ಯವನ್ನು ಅಥವಾ ತನ್ನ ಅಸಲಿ ಮುಖವನ್ನು ಪಾಕಿಸ್ತಾನ ತೋರಿಸುತ್ತೆ ಅಂತ ಹೇಳಿದರೆ ಜಾಗತಿಕವಾಗಿ ಪಾಕಿಸ್ತಾನಕ್ಕೆ ಇರುವಂಥ ಮಾನ ಮರ್ಯಾದೆ ಎಲ್ಲವೂ ಕೂಡ ಹೋದಂಗೆ ಆಗಿದೆ. ಸದ್ಯಕ್ಕೆ ಈಗ ಭಾರತ ಮುಂದೆ ಏನಾದರೂ ಕ್ಷಿಪ್ರ ಕಾರ್ಯಾಚರಣೆ ಮಾಡಿ ಪಾಕಿಸ್ತಾನವನ್ನು ಹೆಡೆಮುರಿ ಕಟ್ಟಿದರೆ ಇಡೀ ಜಗತ್ತಿನ ದಕ್ಷಿಣ ಏಷ್ಯನ್ ರಾಷ್ಟ್ರಗಳೆಲ್ಲವೂ ಕೂಡ ಭಾರತದ ಜೊತೆಗೆ ನಿಂತ್ಕೊಳ್ತಾವೆ ಅನ್ನೋದರಲ್ಲಿ ನೋ ಡೌಟ್. ಯಾಕಂತ ಹೇಳಿದರೆ ನೋಡಿ, ಶಾಂತಿಯುತವಾಗಿ ಇದನ್ನು ಬಗೆಹರಿಸುವ ಕುರಿತಾಗಿ ಅಮೆರಿಕದ ನೇತೃತ್ವದಲ್ಲಿ ತಾವು ಒಂದು ಸಂಧಾನ ಮಾಡಿ ಆದ ನಂತರವೂ ಕೂಡ ಪಾಕಿಸ್ತಾನ ಮತ್ತೆ ಭಾರತದ ವಿರುದ್ಧ ಕಾಲು ಕೆರೆದುಕೊಂಡು ಮಾತಿಗೆ ತಪ್ಪಿ DMGO ಅವರ ಒಪ್ಪಂದವನ್ನು ಮುರಿದುಕೊಂಡು ಈ ರೀತಿ ದಾಳಿ ಮಾಡಿದೆ. ಆ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಜೊತೆಯಾಗುವಂಥ ಸಾಧ್ಯತೆಯೂ ಕೂಡ ಇದೆ. ಈಗ ವಿಶ್ವದ ಮುಂದೆ ಪಾಕಿಸ್ತಾನ ಅನ್ನೋ ಪಾಪಿ ರಾಷ್ಟ್ರ ಈಗ ಒಬ್ಬಂಟಿಯಾಗಿ ನಿಂತ್ಕೊಂಡಿದೆ. ಕೇವಲ ಒಬ್ಬಂಟಿಯಾಗಿದ್ದು ಮಾತ್ರ ಅಲ್ಲ, ಭಾರತಕ್ಕೆ ಅದು ಮಗ್ಗಲ ಮುಳ್ಳಾಗಿ ಕಾಡುತ್ತಿದೆ. ಭಾರತ ಪ್ರತಿ ಹಂತದಲ್ಲೂ ಕೂಡ ಪಾಕಿಸ್ತಾನವನ್ನು ಹೆಡೆಮುರಿ ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಾನೆ ಇದೆ. ಇವರೇನೋ
ಕದನ ವಿರಾಮವನ್ನು ಉಲ್ಲಂಘಿಸಿ ನಮ್ಮ ಮೇಲೆ ಶೆಲ್ಗಳ ದಾಳಿ ಮಾಡಿದ್ರು, ಮಾರ್ಟರ್ಗಳ ದಾಳಿ ಮಾಡಿದ್ರು, ಕ್ಷಿಪಣಿಗಳ ದಾಳಿ ಮಾಡಿದ್ರು ಅಂತೇಳಿ ನಾವು ಭಯಪಡುವಂಥ ಜಾಯಮಾನದವರಲ್ಲ. ಇವರು ಮಾಡಿದಂಥ ಅಷ್ಟು ಕದನ ವಿರಾಮ ಉಲ್ಲಂಘಿಸಿ ಮಾಡಿದಂಥ ಒಂದೊಂದು ಬುಲೆಟ್ಟು ಕೂಡ, ಒಂದೊಂದು ಶೆಲ್ಲು ಕೂಡ, ಒಂದೊಂದು ಮಾರ್ಟರ್ ಕೂಡ, ಒಂದೊಂದು ಡ್ರೋನ್ ಕೂಡ ಅದನ್ನು ಭಾರತದ ಅಂತಾರಾಷ್ಟ್ರೀಯ ಗಡಿಯ ರಾಡರ್ ಸಿಸ್ಟಮ್ನಿಂದ ನಾವು ಅದನ್ನು ಅಲ್ಲಲ್ಲೇ ಕ್ವ್ಯಾಶ್ ಮಾಡಿ ಹಾಕಿದ್ದೀವಿ, ಅಲ್ಲಲ್ಲೇ ಸುಟ್ಟು ಭಸ್ಮ ಮಾಡಿ ಹಾಕಿದ್ದೀವಿ. ಆದರೆ ನೋಡಿ, ಬೆನ್ನಿಗೆ ಚೂರಿ ಹಾಕೋದು ಅಂತ ಹೇಳಿದರೆ ಇದೇನೆ. ಪಾಕಿಸ್ತಾನ ಇವತ್ತಲ್ಲ ಅವತ್ತಿನಿಂದಲೂ ಕೂಡ ಭಾರತಕ್ಕೆ ಮಾಡಿಕೊಂಡು ಬಂದಿದ್ದು ಇದನ್ನೇ. ಭಾರತ ಪಾಕಿಸ್ತಾನದ ಪಾಕಿಸ್ತಾನವನ್ನು ಒಂದು ರಾಷ್ಟ್ರ ಮಾಡಿದ್ದೇ ಭಾರತ. ಅಂಥ ಭಾರತ ಭಾಪ್ ಪಾಕಿಸ್ತಾನಕ್ಕೆ. ಅಂಥ ಪಾಕಿಸ್ತಾನ ನೋಡಿ ಇವತ್ತು ನಮಗೆ ಈ ರೀತಿಯಾಗಿ ನಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂಥ ಕೆಲಸಕ್ಕೆ ಭಾರತ ಪೆಟ್ಟು ಕೊಟ್ಟೇ ಕೊಡುತ್ತೆ. ಭಾರತಕ್ಕೆ ಇರುವಂಥ ಎಲ್ಲ ಮುಜುಗರಗಳು ಕೂಡ ಈಗ ದೂರ ಆಗಿದೆ. ಅದು ಭಾರತ ನೋಡಿ ವಿಶ್ವದ ಸೂಪರ್ ಸಾನಿಕ್ ದೇಶವಾಗಿ ಹೊರಹೊಮ್ಮಿರೋದ್ರ ಜೊತೆಗೆ ಅತಿ ದೊಡ್ಡ ವಿಶ್ವದ ಆರ್ಥಿಕ ಶಕ್ತಿಯಾಗಿರುವಂಥ ದೇಶವಾಗಿ ಭಾರತ ಹೊರಹೊಮ್ಮಿರೋದ್ರ ಜೊತೆಗೆ ಅಮೇರಿಕಾದಂಥ ದೊಡ್ಡಣ್ಣನಿಗೆ ಸವಾಲೊಡ್ಡುವಂತಹ ಸಮಯಕ್ಕೆ ಸಂದರ್ಭಕ್ಕೆ ನಾವು ಬಂದಿದ್ದೀವಿ. ಹೀಗಾಗಿ ರಷ್ಯಾ ಅಮೇರಿಕ ಹೇಳಿದಂತೆ ಒಂದು ಹಂತದಲ್ಲಿ ನಾವು ಮಾತುಕತೆಯನ್ನು ಕೂಡ ಮಾಡಿ ಈಗ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನು ಮತ್ತೆ ಮುಂದುವರಿಸಿರೋದ್ರಿಂದಾಗಿ ಈಗ ಪಾಕಿಸ್ತಾನಕ್ಕೆ ಪಾಠ ಕಲಿಸೋದು ಮಾತ್ರ ಬಾಕಿ ಇದೆ. ಬಹುಶಃ ಈ ಪಾಠ ಪಾಕಿಸ್ತಾನ ಜೀವಮಾನದಲ್ಲಿ ಭಾರತದ ಭೂಪಟದ ಬಗ್ಲಲ್ಲಿರುವಂಥ ಈ ದೇಶ ತನ್ನ ಜೀವಮಾನದಲ್ಲಿ ಇದನ್ನು ನೆನಪಿಟ್ಟುಕೊಳ್ಳುವಂಥ ಪಾಠವನ್ನು ಕಲಿಸುತ್ತೆ. ಆ ಮೂಲಕ ಕಾಶ್ಮೀರದ ಶಿಖರ, ಜಮ್ಮು ಕಾಶ್ಮೀರದ ಶಿಖರ, ಅದು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಭಾರತದ ಕೈವಶ ಆಗುವಂತಹ ಸಮಯ ಹತ್ತಿರ ಆಗಿದೆ. ಅಖಂಡ ಭಾರತದ ಕನಸನ್ನು ಕಾಣ್ತಾ ಇರುವಂಥ 144 ಕೋಟಿ ಜನ ಇವತ್ತು ಪಾಕಿಸ್ತಾನವನ್ನೂ ಸೇರಿ ಅಖಂಡ ಭಾರತ ಆಗುವಂಥ ಗಳಿಗೆ ಸನ್ನಿಹಿತವಾಗಿದೆ ಅಂತ ಅನ್ಸುತ್ತೆ. ಭಾರತಕ್ಕೆ ಯಾವುದೇ ಈಗ ನಿಯಂತ್ರಣ ರೇಖೆಗಳಿಲ್ಲ ಅಥವಾ ಯಾವುದೇ ಈಗ ಕಟ್ಟಳೆಗಳಿಲ್ಲ. ಯಾಕಂತ ಹೇಳಿದರೆ ಎಲ್ಲ ಅವಕಾಶವನ್ನು ಪಾಕಿಸ್ತಾನಕ್ಕೆ ಕೊಟ್ಟಾಗಿದೆ. ಸಂಧಾನದ ಮೂಲಕವೂ ಆಗಿದೆ ಅಥವಾ ಮಾತುಕತೆಯ ಮೂಲಕವೂ ಆಗಿದೆ. ಎಲ್ಲ ರೀತಿಯಲ್ಲೂ ಕೂಡ ಪಾಕಿಸ್ತಾನಕ್ಕೆ ನಾವು ಬುದ್ಧಿ ಹೇಳಿಯಾಗಿದೆ, ತಿಳಿ ಹೇಳಿಯಾಗಿದೆ. ಇದರ ಹೊರತಾಗಿಯೂ ಕೂಡ ಪಾಕಿಸ್ತಾನ ತನ್ನ ಮೊಂಡುತನವನ್ನು ಮುಂದುವರಿಸ್ತಾ ಇರೋದ್ರಿಂದಾಗಿ ಭಾರತ ಇದಕ್ಕೆ ದಿಟ್ಟ ಉತ್ತರವನ್ನು ನಾಳೆ ಸೂರ್ಯೋದಯ ಆಗೋದ್ರ ಒಳಗಡೆ ಕೊಡುತ್ತೆ. ನಮ್ಮ ದೇಶದ ಮಣ್ಣು ಅಂಥದ್ದು, ನಮ್ಮ ದೇಶದ ಈ ಪುಣ್ಯ ನೆಲ ಅಂಥದ್ದು. ನೋಡಿ ಪಾಕಿಸ್ತಾನ ಹೇಗೆಲ್ಲ ದಮನಕಾರಿ. ಓಕೆ ರಂಜಿತ್, ಥ್ಯಾಂಕ್ ಯು. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗಾಗಲೇ ಸಾಕಷ್ಟು ಕೂಡ ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಏನೇನು ಆಗ್ತಾ ಇದೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಈ ಬಗ್ಗೆ ಮಾಹಿತಿಯನ್ನ ಪಡೆಯೋಣ. ನಮ್ಮ ಜೊತೆ